ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನೂ ಆಗಿರುವಂತ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತೇ ಹೊಸದಾಗಿ ಬಂದಿರುವಂಥವ್ರು ಮಾತ್ರ ಕೈಗಳೆತ್ತಿ. ಇವತ್ತೇ ಹೊಸದಾಗಿ ಬಂದಿದ್ದೆ ನಾನು ಅಂತ. ಓಕೆ, ಯಾವ ಊರು ಅಂದ್ರಲ್ಲಮ್ಮ? ಕಾತ್ರಿಕೆಯವರು. ನಿಮ್ದು ಯಾವ ಊರು ರೀ? ಹೊಸೂರು. ಹೊಸೂರು. ಓಕೆ ಓಕೆ. ಹಲ್ಲೆಲೂಯಾ. ಓಕೆ, ಈ ಒಂದು ಸಂದರ್ಭದಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೀವು ಬಂದಿರತಕ್ಕಂಥ ಉದ್ದೇಶವನ್ನು ದೇವರು ಈಡೇರಿಸಲಿ. ಹಲ್ಲೆಲೂಯಾ. ಓಕೆ, ವಾಕ್ಯ ಕಡೆಗೆ ಹೋಗೋಣ. ನೇರವಾಗಿ ಸ್ವಲ್ಪ ಹೊತ್ತು ನಾವು ವಾಕ್ಯ ಧ್ಯಾನ ಮಾಡೋಣ. ದೇವರ ವಾಕ್ಯ ನಮ್ಮನ್ನ ಬಿಡುಗಡೆಗೆ ನಡೆಸುವಂಥದ್ದಾಗಿದೆ ಪ್ರಿಯರೇ. ಓದುವಾರ ವಾಕ್ಯ ಯಾಕೆ ನೆನಪು ಮಾಡ್ತಾ ಇಲ್ಲ ನೀವು? ಯಾಕೆ ನೆನಪಿಲ್ಲ? ಹಲ್ಲೆಲೂಯಾ. ಹಲ್ಲೆಲೂಯಾ. ಮನೆ ಸಮಸ್ಯೆಗಳಲ್ಲ, ಒಳಗಡೆ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಇಟ್ಟುಕೊಂಡಿಲ್ಲ, ಮುದ್ರಿಸಿಕೊಂಡಿಲ್ಲ. ವಾಕ್ಯ ಒಳಗಡೆ ಇರುವಾಗ ಎಲ್ಲದರಿಂದಲೂ ಕೂಡ ವಾಕ್ಯ ನಮಗೇನು ಕೊಡುತ್ತೆ? ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ ಪ್ರಿಯರೇ. ಅದರ ಸಲ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ಇರುವುದಾದರೆ ನೀವು ಏನಾದರೂ ಬೇಡಿಕೊಂಡರೆ ನಾನು ಅದನ್ನ ನೆರವೇರಿಸುವವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನೆರವೇರಿಸುವಂತ ದೇವರಾಗಿದ್ದಾನೆ. ನಮ್ಮ ಕಷ್ಟಗಳನ್ನ ದೂರ ಮಾಡುವಂತ ದೇವರಾಗಿದ್ದಾನೆ. ಅದರ ಸಲುವಾಗಿ ಇವತ್ತಿನ ದಿನ ಎಂತಹ ಸಮಸ್ಯೆಯಾದರೂ ಬಂದರೂ ಕೂಡ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ. ನಿನ್ನ ಸಮಸ್ಯೆ ಎಂತಹ ಸ್ಥಿತಿ ಆಗಿರ್ಬೋದು, ಅನಾರೋಗ್ಯದಿಂದ ನೀನು ಬಂದಿರಬಹುದು, ಬಡತನದ ಪರಿಸ್ಥಿತಿಯಿಂದ ನೀನು ಬಂದಿರಬಹುದು, ಯಾವುದೋ ಒಂದು ಕೆಟ್ಟದಾಗಿರ್ತಕ್ಕಂಥ ಪರಿಸ್ಥಿತಿಯಿಂದ ನೀನು ಬಂದಿರಬಹುದು. ಆದರೆ ದೇವರು ಹೇಳ್ತಾ ಇದ್ದಾರೆ ಇವತ್ತಿನ ದಿನ, ನಾನು ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನ ಕೊಡುವಂತವನಾಗಿದ್ದೇನೆ ಎಂಬುದಾಗಿ. ಮೊನ್ನೆ ಗುರುವಾರದ ದಿವಸ ಅನ್ಸುತ್ತೆ, ಒಬ್ಬ ವ್ಯಕ್ತಿ ಬಾದರ್ಲಿಗೆ ಬಂದರು. ಮಠಕ್ಕೆ ಬಂದು ಹೇಳ್ತಾ ಇದ್ದಾರೆ, ಅವರು ನೇರವಾಗಿ 2 ವರ್ಷಗಳಿಂದ ಅವರು ಮಂದಿರಕ್ಕೆ ಬಂದಿಲ್ಲ. ಬಂದು ಹೇಳ್ತಾ ಇದ್ದಾರೆ, ಆರಾಮಿದ್ದೀರೇನ್ರಿ ಅಣ್ಣವ್ರಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ರೀ, ನಾನು ಎಣ್ಣೆ ಕುಡಿದು ಸಾಯ್ಬೇಕಂತೇಳಿ ಅನ್ಕೊಂಡೀನಿ. ಸಾಯೋದಕ್ಕಿಂತ ಮುಂಚಿತವಾಗಿ ಇಲ್ಲಿಗೆ ಬರ್ಬೇಕನ್ನಿಸ್ತು, ಅದ್ರ ಸಲುವಾಗಿ ಇಲ್ಲಿಗೆ ಬಂದಿದ್ದೀನಿ ರೀ ಅಂತೇಳಿ. ಹಲ್ಲೆಲೂಯಾ. ಎಣ್ಣೆ ಕುಡಿದು ಸಾಯ್ಬೇಕಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದಾನೆ. ಯಾಕಂದ್ರೆ ಅವರು ಭಯಂಕರವಾದಂಥ ಟಾರ್ಚರನ್ನು ಯಾರಿಗೆ ಕೊಟ್ಟಿದ್ದಾರೆ? ಗಂಡನಿಗೆ ಕೊಟ್ಟಿದ್ದಾರೆ. ಸಮಾಧಾನ ಇರಲಾರ್ದಂಥ ಪರಿಸ್ಥಿತಿ ಕುಟುಂಬದಲ್ಲಿ. ಹಲ್ಲೆಲೂಯಾ. ಆ ವ್ಯಕ್ತಿ ಬಂದು ಅಳುತ್ತಾ ಇದ್ದಾನೆ, ಹಿಂಗ್ರಿ, ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಹೆಂಡತಿಯೇ ನನಗೆ ಏನಾಗಿದ್ದಾಳೆ? ಶತ್ರುವಿನ ಉಪಾಧಿಯಲ್ಲಿ ಇದ್ದಾಳೆ. ನನ್ನ ಸ್ವಂತ ಹೆಂಡತಿಯೇ ನನಗೇನು ಮಾಡ್ತಾ ಇದ್ದಾಳೆ? ಯಾವಾಗಲೂ ಕೂಡ ಅನುಮಾನ ಪಡುವಂಥ ಸ್ಥಿತಿ, ಬೈಯುವಂಥ ಸ್ಥಿತಿ, ಯಾವಾಗಲೂ ಕೂಡ ಜಗಳದ ಪರಿಸ್ಥಿತಿಗಳನ್ನು ಮಾಡ್ತಾ ಇದ್ದಾಳೆ. ಆಕೆ ಒಂದು ಕೆಲಸ ಮಾಡ್ತಾ ಇದ್ದಾಳೆ. ಓಕೆ, ನಾನು ಕೂಡ ಕುಟುಂಬವನ್ನು ಅಂಗಡಿ ಇಟ್ಟು ನಾನು ಸಾಕಿ ಸಲ್ಲುತ್ತಾ ಇದ್ದೇನೆ. ಆದರೆ 2 ವರ್ಷಗಳವರೆಗೆ ನೀನು ಹೋಗ್ಬೇಡ, ಮಂದಿರಕ್ಕೆ ಹೋಗ್ಬೇಡ, ಯೇಸಪ್ಪನ ಹತ್ರಕ್ಕೆ ಹೋಗ್ಬೇಡ ಅಂತೇಳಿ ಅನೇಕವಾದಂಥವುಗಳನ್ನು ಹೇಳಿ, ಆಕೆ ಈ ಒಂದು ಸಂದರ್ಭದಲ್ಲಿ ಆಕೆ ಹೇಳಿರ್ತಕ್ಕಂಥ ಸ್ಥಿತಿ ಏನು ಮಾಡ್ತಂದ್ರೆ, ನನ್ನ ಎಣ್ಣೆ ಕುಡಿಯುವಂಥ ಸ್ಥಿತಿಗೆ ನನ್ನ ತಂದಿದೆ. ನಾನು ಸ್ಕೂಲ್ಗೆ ಮಕ್ಕಳನ್ನ ಬಿಟ್ಟು ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ ಅಂತೇಳಿ. ಹಲ್ಲೆಲೂಯಾ. ಕೆಲವೊಬ್ಬರ ಪರಿಸ್ಥಿತಿ ಭಯಂಕರವಾಗಿರುತ್ತೆ, ಕೆಟ್ಟದಾಗಿರುತ್ತೆ ಪ್ರಿಯರೇ. ಸಾಯ್ಬೇಕಂತೇಳಿ ಅಂದುಕೊಂಡು ಕೊನೆಯದಾಗಿ ಒಂದ್ಸಾರಿ ಸಾಯಕ್ಕಿಂತ ಮುಂಚೆ ದೇವ್ರ ಹತ್ರಕ್ಕೆ ನಾವು ಹೋಗಿ ಬರೋಣ ಅಂತೇಳಿ ಅವರು ಬಂದರು ಪ್ರಿಯರೇ. ಅವರಿಗೆ ಪ್ರಾರ್ಥನೆ ಮಾಡಲಾಗಿ ಅದ್ಭುತವಾಗಿ ಹೊಸದಾದಂಥ ಮನಸ್ಸನ್ನು ಹೊಂದಿಕೊಂಡು ಅವ್ರು ಏನು ಮಾಡಿದರು? ಮನೆಗೆ ಹೋದರು ಪ್ರಿಯರೇ. ಆ ಒಂದು ಆಲೋಚನೆ ಸೈತಾನನು ತರುವಂಥದ್ದು. ಏನಾದರೂ ಕಷ್ಟ ಬಂದಾಗ, ಏನಾದರೂ ಅವಮಾನಗಳ ಒಂದು ಪರಿಸ್ಥಿತಿ ಉಂಟಾದಾಗ ಮನುಷ್ಯನಿಗೆ ಏನು ಬರುತ್ತೆ? ನಾನು ಸಾಯ್ಬೇಕು, ನಾನು ಉಳಿಬಾರ್ದು, ನಾನು ಬದುಕಬಾರ್ದು ಅಂತೇಳಿ. ಹಲ್ಲೆಲೂಯಾ. ಅನೇಕರು ಆ ರೀತಿಯಾಗಿ ಜೀವಿಸುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅನೇಕರ ಜೀವಿತಗಳನ್ನು ನಾವು ನೋಡುವಾಗ ಜಲದೋಪಾದಿಯಲ್ಲಿ ಕಷ್ಟಗಳು ಬರ್ತಾವೆ, ಅಗ್ನಿಯೋಪಾದಿಯಲ್ಲಿ ಕಷ್ಟಗಳು ಬರ್ತಾವೆ. ಆದರೆ ದೇವರು ಇವತ್ತಿನ ದಿನ ವಾಗ್ದಾನ ಕೊಡ್ತಾ ಇದ್ದಾನೆ. 43ನೇ ಯೆಶಾಯನ ಗ್ರಂಥ 2ನೇ ವಾಕ್ಯ ಹೇಳ್ತಾ ಇದೆ, ನೀನು ಜಲರಾಶಿಯನ್ನ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸುವುದು
ಎನಿಸದು. ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ನಾನು ನಿನ್ನ ಸಂಗಡ ಇರ್ತೀನಿ. ಜಲರಾಶಿ ಹಾದು ಹೋಗುವಾಗ, ನೀನು ನದಿಗಳನ್ನು ದಾಟುವಾಗ, ನೀನು ಉರಿಯಲ್ಲಿ ನಡೆಯುವಾಗ ನಾನು ನಿನ್ನ ಸಂಗಡ ಇರ್ತೀನಿ. ಯಾವ ಕೇಡು ನಿನಗಾಗಲಾರದ ಹಾಗೆ ನಾನು ನಿನ್ನನ್ನ ನೋಡಿಕೊಳ್ಳುವಂತ ದೇವರಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸಾಮಾನ್ಯವಾಗಿರ್ತಕ್ಕಂಥ ವಿಷಯ ಅಲ್ಲ. ದೇವರು ಮಾತನಾಡುವ ದೇವರಾಗಿದ್ದಾನೆ. ಆತನು ಮಾತನಾಡುವಾಗ ಅನೇಕರ ಹೃದಯಗಳು ಏನಾಗ್ತವೆ, ಮಾರ್ಪಾಟಾಗ್ತವೆ ಪ್ರಿಯರೇ. ಅನಾರೋಗ್ಯದಲ್ಲಿರುವಂತವರು ಆರೋಗ್ಯವನ್ನ ಹೊಂದಿಕೊಳ್ತಾರೆ. ಕುಟುಂಬದಲ್ಲಿ ಸಮಸ್ಯೆಗಳಲ್ಲಿ ಇರ್ತಕ್ಕಂಥವರು ಅವರು ಕುಟುಂಬದಲ್ಲಿ ಒಂದಾಗಿ ಒಳ್ಳೆಯ ದಂಪತಿಗಳಾಗಿ ಜೀವಿಸುವುದಕ್ಕೆ ಆಸ್ಪದ ಕೊಡುವಂಥದ್ದು ಯಾವುದಾಗಿದೆ? ದೇವರ ವಾಕ್ಯವಾಗಿದೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನ ಸಂಗಡ ಇರುತ್ತೇನೆ. ನೀನು ಜಲರಾಶಿಯಲ್ಲಿ ನೀನು ಹಾದು ಹೋಗುವಾಗ, ನದಿಗಳ ಮಧ್ಯದಲ್ಲಿ ನೀನು ನಡೆದು ಹೋಗುವಾಗ ಅವು ನಿನ್ನನ್ನು ಏನ್ ಮಾಡೋದಿಲ್ಲ, ಮುಳುಗಿಸುವುದಿಲ್ಲ. ಯಾಕಂದ್ರೆ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು 430 ವರ್ಷಗಳ ಕಾಲ ದಾಸತ್ವದಲ್ಲಿ ಇರಬೇಕಾದ್ರೆ ಅವರು ದೇವರಿಗೆ ಮೊರೆ ಇಟ್ಟಾಗ ದೇವರು ಏನ್ ಮಾಡಿದ್ರು? ಬೆಟ್ಟದ ಮೇಲೆ ಇಳಿದು ಬಂದ್ರು ಪ್ರಿಯರೇ. ಎಲ್ಲಿ ಇಳಿದು ಬಂದ್ರು? ಬೆಟ್ಟದ ಮೇಲೆ ಇಳಿದು ಬಂದ್ರು. ಸೀನಾಯಿ ಎನ್ನುವಂತ ಬೆಟ್ಟದ ಮೇಲೆ ದೇವರು ಇಳಿದು ಬಂದಾಗ ದೇವರು ಮೋಶೆಗೆ ಪ್ರತ್ಯಕ್ಷನಾದಂತ ಒಂದು ಸಂದರ್ಭ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ದೇವರು ಹೇಳ್ತಾ ಇದ್ದಾನೆ, ಈಗೋ ನಾನು ನನ್ನ ಮಕ್ಕಳ ಮೊರೆಯನ್ನ ಕೇಳಿ, ನಾನು ಏನ್ ಮಾಡಿದ್ದೇನೆ? ಕಷ್ಟವನ್ನ ಕೇಳಿ ಅವ್ರು ನನಗೆ ಮೊರೆ ಇಟ್ಟಿದ್ದರಿಂದ ನಾನಾಗಿಯೇ ಏನ್ ಮಾಡಿದ್ದೇನೆ? ಪರಲೋಕವನ್ನ ಬಿಟ್ಟು ಏನ್ ಮಾಡಿದ್ದೇನೆ? ಇಳಿದು ಭೂಮಿಯ ಮೇಲೆ ನಾನು ಬಂದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಮಕ್ಕಳು ದೇವರಿಗೆ ಮೊರೆ ಇಡುವಾಗ ಆತನು ಏನ್ ಮಾಡ್ತಾನೆ? ಇಳಿದು ಬರ್ತಾನೆ. ಅವರು ಕಷ್ಟದಲ್ಲಿರುವಾಗ ದೇವರು ಏನ್ ಮಾಡ್ತಾನೆ? ಇಳಿದು ಬರ್ತಾನೆ. ಯಾಕಂದ್ರೆ ಐಗುಪ್ತ ದೇಶದಲ್ಲಿ ಇವರು ಇರಬೇಕಾದ್ರೆ ಇವರು ದಾಸತ್ವದಲ್ಲಿದ್ದಾರೆ. ಇವರಿಗೆ ಭಯಂಕರವಾದಂತ ಕೆಟ್ಟದಾದಂತ ಒಂದು ಪರಿಸ್ಥಿತಿ ಇದೆ ಪ್ರಿಯರೇ. ಆದ್ರೆ ದೇವರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಅವರು ಬೇಡುವಾಗ ಆತನೇ ಏನ್ ಮಾಡಿದ? ಪರಲೋಕದಿಂದ ಇಳಿದು ಬಂದ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಬೆಟ್ಟದ ಮೇಲೆ ಇರುವಂತ ದೇವರುಗಳು ಫೇಮಸ್ ಆಗಿರ್ತಾವ. ಹಲ್ಲೆಲೂಯಾ. ಹೌದಿಲ್ರಿ ಬಸ್ ನೋಡ್ರಿ, ಬೆಟ್ಟದ ಮೇಲೆ ಇರ್ತಕ್ಕಂಥ ದೇವರುಗಳು ಏನಾಗಿರ್ತಾವ? ಫೇಮಸ್ ಆಗಿರ್ತಾವ. ಬೈಬಲಿಂದ ಬಂದಿರುವಂಥದ್ದು. ಯೇಸು ಸ್ವಾಮಿಯನ್ನ ಏನಂತ ಕರೀತಾರೆ? ಬೆಟ್ಟಗಳ ದೇವರು ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ಹೆಸರು ಏನು ಗೊತ್ತಾ? ಬೆಟ್ಟಗಳ ದೇವರು. ಇವತ್ತಿನ ಜನ ಬೆಟ್ಟಗಳಲ್ಲಿ ಹುಡುಕ್ತಾರೆ ದೇವರನ್ನ. ಕಲ್ಲಿನಲ್ಲಿ ಹುಡುಕ್ತಾರೆ, ಮಣ್ಣಿನಲ್ಲಿ ಹುಡುಕ್ತಾರೆ, ಕಟ್ಟಿಗೆಯಲ್ಲಿ ಹುಡುಕ್ತಾರೆ, ಯಾವುದೋ ಒಂದು ಸ್ಥಳದಲ್ಲಿ ಹುಡುಕ್ತಾರೆ. ಹಲ್ಲೆಲೂಯಾ. ಆದರೆ ದೇವರು ಎಲ್ಲಿದ್ದಾನೆ ಪ್ರಿಯರೇ? ನೀನು ನಂಬುವಾಗ ನಿನ್ನ ಹೃದಯದೊಳಗಡೆ ಆತನು ಇರುವವನಾಗಿದ್ದಾನೆ. ಇದು ಮಂದಿರ ಅಲ್ಲ. ಯಾರು ಮಂದಿರವಾಗಿದ್ದೇವೆ? ನಾವೆಲ್ಲರೂ ಕೂಡ ಜೀವಂತವಾಗಿರ್ತಕ್ಕಂಥ ಮಂದಿರ ಆಗಿದ್ದೇವೆ. ಮೊದಲು ದೇವಾಲಯ ಹೊರಗಡೆ ಇತ್ತು. ಯಾಕಂದ್ರೆ ದೇವರು ಹೊರಗಡೆಯಿಂದ ಮಾತಾಡ್ತಾ ಇದ್ರು. ಆದ್ರೆ ಯಾವಾಗ ಯೇಸು ಕ್ರಿಸ್ತ ನೇರವಾಗಿ ಭೂಮಿಯ ಮೇಲೆ ತಾನು ನರಾವತಾರಿಯಾಗಿ ಇಳಿದು ಬಂದಾದ ಮೇಲೆ ಆತನು ನೇರವಾಗಿ ಯಾರ ಹೃದಯದೊಳಗಡೆ ವಾಸ ಮಾಡ್ತಾ ಇದ್ದಾನೆ? ಈಗ ಪ್ರತಿಯೊಬ್ಬ ನಂಬಿದಂತ ಮಕ್ಕಳ ಹೃದಯದ ಒಳಗಡೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಅವರಿಗೆ ಕಷ್ಟ ಇರುವಂತ ಸಂದರ್ಭದಲ್ಲಿ ಅವರು ಮೊರೆ ಇಡ್ತಾ ಇದ್ದಾರೆ. ಎಷ್ಟು ಜನ ಮೊರೆ ಇಡ್ತಾ ಇದ್ದಾರೆ? 20 ಲಕ್ಷಕ್ಕಿಂತಲೂ ಹೆಚ್ಚು ಜನರು ದೇವ್ರಿಗೆ ಏನ್ ಮಾಡ್ತಾ ಇದ್ದಾರೆ? ಮೊರೆ ಇಡ್ತಾ ಇದ್ದಾರೆ. ದೇವರೇ, ಈ ಕಷ್ಟದಿಂದ ನಮ್ಮನ್ನ ತಪ್ಪಿಸು. ನಮಗೆ ಭಯಂಕರವಾದಂಥ ಸ್ಥಿತಿ, ನಾವು ದುಡಿದಿರ್ತಕ್ಕಂಥ ಹಣ ಕೊಡ್ತಾ ಇಲ್ಲ, ನಮಗೆ ಭಯಂಕರವಾದಂಥ ಒಂದು ಸ್ಥಿತಿ ಇದೆ, ಆಹಾರ ಕೊಡ್ತಾ ಇಲ್ಲ. ಈ ರಾಜನು ದುಷ್ಟನಾಗಿರುವಂಥ ಫರೋಹ ರಾಜನು ಕೆಟ್ಟದಾದ ರೀತಿಯಲ್ಲಿ ನಮ್ಮನ್ನ ನೋಡಿಕೊಳ್ತಾ ಇದ್ದಾನೆ ಅಂತೇಳಿ ಬೇಡಿದಾಗ ದೇವರು ಅದ್ಭುತವಾಗಿ ಯಾರನ್ನ ಕಳುಹಿಸಿದರು? ಮೋಶೆ ಎನ್ನುವಂಥ ನಾಯಕನನ್ನ ಕಳುಹಿಸ್ತಾರೆ ಪ್ರಿಯರೇ. ಕಳುಹಿಸಿದಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು 10 ಮಹತ್ ಕಾರ್ಯಗಳನ್ನ ಏನ್ ಮಾಡ್ತಾರೆ ಪ್ರಿಯರೇ. 10 ಮಹತ್ ಕಾರ್ಯಗಳು. ಅವು ಯಾರು ಕೂಡ ಎಂದೂ ಕೂಡ ಮಾಡಲಾರದಂತ ಕಾರ್ಯಗಳು ಪ್ರಿಯರೇ. ಹಲ್ಲೆಲೂಯಾ. 10 ಮಹತ್ ಕಾರ್ಯಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಕೂಡ, 9 ಮಹತ್ ಕಾರ್ಯಗಳು ಮಾಡಿದಂತ ಸಂದರ್ಭದಲ್ಲಿ ಕೂಡ ಆ ದೇಶದ ಫರೋಹ ಮಹಾರಾಜನ ಹೃದಯ ಏನಾಗ್ಲಿಲ್ಲ? ಬದಲಾಗ್ಲಿಲ್ಲ. ಇವರನ್ನ ಊರಿನಿಂದ ಹೊರಗಡೆ ಬಿಡೋದಕ್ಕೆ, ಐಗುಪ್ತ ದೇಶದಿಂದ ಹೊರಗಡೆ ಬಿಡೋದಕ್ಕೆ ಏನ್ ಮಾಡ್ಲಿಲ್ಲ? ಮನಸ್ಸನ್ನ ಬದಲಾಯಿಸಿಕೊಳ್ಳಲಿಲ್ಲ ಪ್ರೇರ. ಆದ್ರೆ 10ನೇ ಉಪದ್ರವ, 10ನೇ ಮಹತ್ ಕಾರ್ಯ ಎಂತಹ ಕಾರ್ಯ ಅಂದ್ರೆ, ಯಾರು ಚೊಚ್ಚಲ ಮಕ್ಕಳು ಇರ್ತಾರೋ, ಗಂಡು ಮಕ್ಕಳು, ಆ ಚೊಚ್ಚಲ ಗಂಡು ಮಕ್ಕಳ ಒಂದು ಪ್ರಾಣ ಪಕ್ಷಿ ಏನಾಗುತ್ತೆ? ಹಾರಿ ಹೋಗುತ್ತೆ. ಯಾರದ್ದು? ಆ ಒಂದು ಐಗುಪ್ತ ದೇಶದಲ್ಲಿರ್ತಕ್ಕಂಥ ದುಷ್ಟರಾಗಿರ್ತಕ್ಕಂಥ
ಐಗುಪ್ತರದ್ದು ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ದೇವರು ಅದ್ಭುತವಾದ ರೀತಿಯಲ್ಲಿ ಆ ರೀತಿಯಾಗಿ ಪವಾಡವನ್ನ ಮಾಡಿ ಏನ್ ಮಾಡಿದ್ರು, ಐಗುಪ್ತದಿಂದ ತನ್ನ ಜನರನ್ನ ಹೊರಗಡೆ ಕರೆದುಕೊಂಡು ಬಂದರು ಪ್ರಿಯರೇ. ಹೊರಗಡೆ ಕರೆದುಕೊಂಡು ಬಂದಾದ್ಮೇಲೆ ಫರೋಹ ಮಹಾರಾಜ, ಹೋಗ್ರಿ ನೀವು, ನನ್ನ ಮುಂದೆ ನಿಲ್ಬೇಡ್ರಿ, ಹೋಗಿ ನಿಮ್ಮ ದೇವರನ್ನ ಆರಾಧನೆ ಮಾಡ್ರಿ ಅಂತೇಳಿ ಬಿಟ್ಟು ಕೊಟ್ಟಾಗ ಅವಾಗ ಫರೋಹ ಮಹಾರಾಜನಿಗೆ ಮತ್ತೆ ಆಲೋಚನೆ ಬಂದು, ನಾನು ಯಾಕೆ ಇವ್ರನ್ನ ಸುಮ್ಮನೆ ಬಿಡಬೇಕು, ಎಲ್ಲ ಕೆಲಸಗಳನ್ನು ಯಾರು ಮಾಡ್ತಾರೆ, ಈ ಮನೆಗಳನ್ನು ಯಾರು ಕಟ್ತಾರೆ, ಈ ಒಂದು ದೊಡ್ಡ ದೊಡ್ಡ ಅರಮನೆಗಳನ್ನು ಯಾರು ಕಟ್ತಾರೆ ಅಂತೇಳಿ ಫರೋಹ ಮಹಾರಾಜ ಮತ್ತೆ ಪುನಃ ಕೆಟ್ಟದಾದ ಆಲೋಚನೆ ಉಳ್ಳವನಾಗಿ ನನ್ನ ಮಕ್ಕಳು ಸತ್ತಿದ್ದಾರೆ ಅಂತೇಳಿ, ಐಗುಪ್ತ ದೇಶದ ಮಕ್ಕಳು ಸತ್ತಿದ್ದಾರೆ ಎಂಬುದಾಗಿ ಏನ್ ಮಾಡ್ತಾನಂದ್ರೆ ಮತ್ತೆ ಪುನಃ ಎಲ್ಲಾ ಜನರನ್ನ ಸಂಹಾರ ಮಾಡ್ಬೇಕಂತೇಳಿ ರಥಾಶ್ವ ಸಹಿತವಾಗಿ ಏನ್ ಮಾಡ್ತಾ ಇದ್ದಾನೆ, ಇಸ್ರಾಯೇಲರನ್ನ ಬೆನ್ನಟ್ಟಿಕೊಂಡು ಓಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ದೇವರು ಹೇಳಿದಾನೆ, ನಾನು ನಿಮ್ಮನ್ನು ಸುರಕ್ಷಿತವಾಗಿ ಐಗುಪ್ತ ದೇಶದಿಂದ ಹೊರಗಡೆ ನಾನು ಕರೆದುಕೊಂಡು ಬರುತ್ತೇನೆ, ಯಾವುದಕ್ಕೂ ನೀವು ಭಯಪಡುವಂಥದ್ದು ಬೇಕಾಗಿಲ್ಲ, ಯಾವ ವಿಷಯಕ್ಕೂ ಕೂಡ ಹಿಂಜರುವಂಥದ್ದು ಬೇಕಾಗಿಲ್ಲ, ನಾನೇ ನಿಮ್ಮ ಸಂಗಡ ಇರುವವನಾಗಿದ್ದೇನೆ ಎಂಬುದಾಗಿ ಅದ್ಭುತವಾದ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅವರು ಐಗುಪ್ತ ದೇಶವನ್ನು ದಾಟಿ ಹೊರಗಡೆ ಬಂದರು. ಮುಂದುಗಡೆ ಏನಿದೆ, ಕೆಂಪು ಸಮುದ್ರ ಇದೆ. ಸಮುದ್ರದ ಹೆಸರೇನು? ಕೆಂಪು ಸಮುದ್ರ, ದೊಡ್ಡದಾಗಿರ್ತಕ್ಕಂಥ ಸಮುದ್ರ. ಹಿಂದುಗಡೆ ಯಾರಿದ್ದಾರೆ? ಫರೋಹ ಮಹಾರಾಜನ ದೊಡ್ಡದಾದ ಸೈನ್ಯ ಇದೆ ಪ್ರಿಯರೇ. ಹಲ್ಲೆಲೂಯಾ. ರಾಜನು ಸಾಯಿಸ್ಬೇಕಂತೇಳಿ ಹಿಂದಟ್ಟಿಸಿಕೊಂಡು ಬರ್ತಾ ಇದ್ದಾನೆ. ಇವರು ಸಮುದ್ರಕ್ಕೆ ಎದುರಾಗಿ ಬಂದಾರ. ದಡ ಮೀರಿ ಇರ್ತಕ್ಕಂಥ ಒಂದು ಸಮುದ್ರ, ಉನ್ನತವಾಗಿರ್ತಕ್ಕಂಥ ಸಮುದ್ರ. ನಾವಿಲ್ಲಿ ಒಳ್ಳೆಗ ನೋಡಿದ್ರಪ್ಪ ಅಂದ್ರೆ ಏನಂತೀವಿ, ಮೊಣಕಾಲು ಮಟ್ಟ ಇದ್ದಾಗ ನಾವೇನು ಮಾಡ್ತೀವಿ, ಒಳ್ಳೆ ಈಸಿಯಾಗಿ ದಾಟ್ತೀವಿ. ಹಲ್ಲೆಲೂಯಾ. ಅದೇ ಫುಲ್ ನೀರಿತ್ತಪ್ಪ ಅಂದ್ರೆ ಏನು ಮಾಡ್ತೀವಿ, ಭಯ ಪಡ್ತೀವಿ ದಾಟಕ್ಕೆ. ಯಾಕಂದ್ರೆ ಎಲ್ಲಿ ಕಲ್ಲು ಗುಂಡುಗಳಿದಾವೋ, ಎಲ್ಲಿ ತಗ್ಗುಗಳಿದಾವೋ, ಎಲ್ಲಿ ಸುಳಿಗಳಿದಾವೋ, ಏನಾದ್ರೂ ನಮ್ಮ ಪ್ರಾಣಕ್ಕೆ ಅಪಾಯ ಆಗುತ್ತೋ ಅಂತೇಳಿ ಏನು ಮಾಡ್ತೀವಿ, ನಾವು ಭಯ ಪಡ್ತೀವಿ ಪ್ರಿಯರೇ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಆ ಮುಂದುಗಡೆ ಕೆಂಪು ಸಮುದ್ರ, ಹಿಂದುಗಡೆ ಫರೋಹನ ಸೈನ್ಯ ಇರುವಾಗ ದೇವರಿಗೆ ಮೋಶೆ ಮೊರೆ ಇಟ್ಟಾಗ ದೇವರು ಏನ್ ಮಾಡಿದ್ರಂದ್ರೆ, ಮೋಶೆಗೆ ಒಂದು ಮಾತು ಹೇಳ್ತಾರೆ, ನಿನ್ನ ಕೈಯಲ್ಲಿರುವಂತ ಕೋಲನ್ನು ನೀನೇನ್ ಮಾಡು, ಚಾಚು ಅಂತೇಳಿ. ಹಲ್ಲೆಲೂಯಾ. ನಿನ್ನ ಕೈಯಲ್ಲಿರುವಂತ ಕೋಲನ್ನ ಸಮುದ್ರದ ಮೇಲೆ ಚಾಚು, ಸಮುದ್ರದ ಮೇಲೆ ಚಾಚು ಎಂಬುದಾಗಿ ಹೇಳಿದಾಗ ಮೋಶೆ ಹಿಂಗೆ ಕೈ ಹಿಡಿದ ರಾತ್ರಿ ಎಲ್ಲ ಏನ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ರಾತ್ರಿ ಎಲ್ಲ ಕೈ ಎತ್ತಿ ಏನ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರೇರ. ಅದ್ಭುತವಾದ ರೀತಿಯಲ್ಲಿ ಹಿಂದುಗಡೆ ಶತ್ರು ಸೈನ್ಯ, ಮುಂದುಗಡೆ ಕೆಂಪು ಸಮುದ್ರ, ದಾರಿ ಕಾಣಲಾರದ ಪರಿಸ್ಥಿತಿ ಇರಬೇಕಾದ್ರೆ ದೇವ್ರು ಏನ್ ಮಾಡಿದ್ರು ಗೊತ್ತಾ, ಆ ಸಮುದ್ರವನ್ನ ಇಬ್ಬಾಗಿಸಿದ್ರು. ಹಲ್ಲೆಲೂಯಾ. ಸಮುದ್ರವನ್ನ ಏನ್ ಮಾಡಿದ್ರು, ಇಬ್ಬಾಗಿಸಿದ್ರು. ಇದೆಲ್ಲ ಸಮುದ್ರ ಅನ್ಕೊಳ್ಳೋಣ. ಈಗ ನಾವಿರೋದೆಲ್ಲ ಸಮುದ್ರ. ಈ ಕಡೆ ಗೋಡೆ, ಈ ಕಡೆ ಗೋಡೆ, ತಟ್ಟೆ ಅಲ್ಲ ಇವು. ಹಲ್ಲೆಲೂಯಾ. ಈ ಕಡೆ ತಟ್ಟೆ, ಆ ಕಡೆ ತಟ್ಟೆ, ಹಂಗ ನಿಂತ್ಕೊಂಡವಂತ ಸಮುದ್ರ. ಹೆಂಗ, ಈ ಕಡೆದು ಈ ಕಡೆ ನಿಂತ್ಕೊಂಡದ, ಈ ಕಡೆದು ಈ ಕಡೆ ನಿಂತ್ಕೊಂಡದ. ನಡುಕ ಏನಾಗ್ಯದ, ಒಣ ನೆಲ ಕಾಣಿಸಿಕೊಳ್ತಾ ಇದೆ. ಆ ಒಣ ನೆಲದಲ್ಲಿ ಇಸ್ರಾಯೇಲರೆಲ್ಲರೂ ಕೂಡ ಏನ್ ಮಾಡ್ತಾ ಇದಾರಂತೆ, ನಡೆದುಕೊಂಡು ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳುವಂಥದ್ದು, ನೀನು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಏನ್ ಮಾಡಲ್ಲ, ಮುಳುಗಿಸುವುದಿಲ್ಲ ಎಂಬುದಾಗಿ. ಅಂತಹ ಸಮಸ್ಯೆಯ ಮಧ್ಯದಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುವಂತ ಒಂದು ಸಂದರ್ಭದಲ್ಲಿ ಅವರು ಭಯಪಡಲಿಲ್ಲ. ದೇವರಿಗೆ ಮೊರೆ ಇಟ್ಟಾಗ ಮೋಶೆಯ ನಾಯಕತ್ವದಲ್ಲಿ ಅದ್ಭುತವಾಗಿ ಮೋಶೆ ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತವನ್ನ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ ಅನೇಕರು ಪ್ರಾರ್ಥನೆಯನ್ನ ಮಾಡ್ತಾ ಇಲ್ಲ, ದೇವರಿಗೆ ಮೊರೆ ಇಡ್ತಾ ಇಲ್ಲ, ದೇವರ ಬಳಿಯಲ್ಲಿ ಕೇಳ್ತಾ ಇಲ್ಲ. ಕೇಳಲಾರದ ಸಲುವಾಗಿ ಅನೇಕರು ಏನ್ ಮಾಡ್ತಾ ಇಲ್ಲ, ಹೊಂದಿಕೊಳ್ತಾ ಇಲ್ಲ ಪ್ರಿಯರೇ. ಇವತ್ತಿನ ದಿನ ನಾವು ದೇವರಿಗೆ ಮೊರೆ ಇಡುವಾಗ ಯಾವ ದೇವರು ಅನಾದಿಯಲ್ಲಿದ್ದನೋ ಅದೇ ದೇವರು ಇವತ್ತು ಇದ್ದಾನೆ. ಹಲ್ಲೆಲೂಯಾ. ದೇವರು ಬದಲಾಗಲಾರದವನು. ಹಲ್ಲೆಲೂಯಾ. ದೇವರು ಎಂದಿಗೂ ಕೂಡ ಬದಲಾಗಲಾರದವರು. ಮನುಷ್ಯರು, ನಮ್ಮ ತಾತಂದ್ರು ಇದ್ರು, ತೀರಿ ಹೋದ್ರು, ಮುತ್ತಾತಂದ್ರು ಇದ್ರು, ತೀರಿ ಹೋದ್ರು, ಅದಕ್ಕಿಂತ ಅವ್ರ ತಂದೆಯವರು ಇದ್ರು, ಎಲ್ಲರೂ ತೀರಿ ಹೋದ್ರು. ಹಲ್ಲೆಲೂಯಾ. ಎಲ್ಲರೂ ತೀರಿ ಹೋದ್ರು. ನಾವು ಕೂಡ ಮುಂದಿನ ದಿನ ಏನಾಗ್ತೀವಿ, ನಿದ್ರೆಗೆ ಜಾರ್ತೀವಿ ಕ್ರಿಸ್ತನಲ್ಲಿ. ಹಲ್ಲೆಲೂಯಾ. ನಾವು ಕೂಡ ಹೋಗ್ಬಿಡ್ತೀವಿ. ಯಾರು ಕೂಡ ಶಾಶ್ವತವಲ್ಲ. ಆದರೆ ಶಾಶ್ವತವಾಗಿರುವವನು ಯಾರಾಗಿದ್ದಾರೆ, ದೇವರೇ ಆಗಿದ್ದಾನೆ ಪ್ರಿಯರೇ. ಅವಾಗಿನಿಂದಲೂ ಈಗಿನವರೆಗೂ ಹಾಗೆ ಆತನೇನಾಗಿದ್ದಾನೆ, ಇರುವಂತವನಾಗಿದ್ದಾನೆ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಮೋಶೆ ಪ್ರಾರ್ಥನೆ ಮಾಡಿದಾಗ ಕೆಂಪು ಸಮುದ್ರ ಏನಾಯ್ತಂತೆ,
ಇಬ್ಬಾಗವಾಯಿತು, ಎರಡು ಭಾಗಗಳಾಗಿ ಒಣ ನೆಲದಲ್ಲಿ ಇಸ್ರಾಯೇಲ್ಯರು ನಡೆದು ಹೋದ್ರು ಪ್ರಿಯರೇ. ಹಲ್ಲೆಲೂಯ. ನೀ ಅನ್ಕೊಳ್ತಾ ಇರ್ಬೋದು, ಈ ಸಮಸ್ಯೆಯನ್ನು ಇವತ್ತಿನ ದಿನ ನಾನು ಗೆಲ್ಲೋದಕ್ಕೆ ಆಗ್ತಾ ಇಲ್ಲ, ಈ ಸಮಸ್ಯೆಯ ಮಧ್ಯದಲ್ಲಿ ನನ್ನಿಂದ ಹೋಗೋದಕ್ಕೆ ಆಗ್ತಾ ಇಲ್ಲ, ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ನನ್ನ ಜೀವಿತದಲ್ಲಿ ಇದೆ, ನನ್ನನ್ನು ಮುಳುಗಿಸಿ ಬಿಡುತ್ತೆ, ನನ್ನನ್ನು ಸಾಯಿಸಿ ಬಿಡುತ್ತೆ ಅಂತೇಳಿ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಸಂಗಡ ಇದ್ದೇನೆ. ಅವು ನಿನ್ನನ್ನು ಏನು ಮಾಡಕ್ಕೆ ಸಾಧ್ಯ ಇಲ್ಲ, ಮುಳುಗಿಸುವುದಕ್ಕೆ ಸಾಧ್ಯ ಇಲ್ಲ. ಅವು ನಿನ್ನನ್ನ ಮುಳುಗಿಸುವುದಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನ ದೇವರಾಗಿದ್ದೇನಷ್ಟೇ, ನಾನು ಯೆಹೋವನಾಗಿದ್ದೇನೆ, ನಾನು ನಿನ್ನ ಸಂಗಡ ಇರುವವನಾಗಿದ್ದೇನೆ, ನೀನು ಅವಕ್ಕೆ ಭಯಪಡುವುದಕ್ಕೆ ಹೋಗಬೇಡ ಅಂತೇಳಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಇವತ್ತಿನ ದಿನ ಅನೇಕರು ಸೃಷ್ಟಿಕರ್ತನಾದ ದೇವರನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ, ಸೃಷ್ಟಿ ವಸ್ತುಗಳಲ್ಲಿ ದೇವರನ್ನ ಹುಡುಕ್ತಾ ಇದ್ದಾರೆ. ಅದರ ಸಲುವಾಗಿ ಅನೇಕರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಯಾಕಂದ್ರೆ ಅವರಿಗೆ ಒಂದು ಆಲೋಚನೆ ಇಲ್ಲ, ಒಂದು ನಿರೀಕ್ಷೆ ಇಲ್ಲ, ಅವರಿಗೆ ಮುಂದೆ ಏನಾಗುತ್ತದೆ ಎನ್ನುವಂಥದ್ದು ಒಂದು ಆಶೆ ಇಲ್ಲ, ಆಶೆಯ ಜೀವಿತ ಕೂಡ ಅವರಿಗೆ ಇಲ್ಲವೇ ಇಲ್ಲ. ಹಲ್ಲೆಲೂಯ. ಒಂದು ಊರಲ್ಲಿ ಒಬ್ಬ ಶಿಲ್ಪಗಾರ ತಂದೆ ಇದ್ದಂತೆ. ಶಿಲ್ಪಗಾರ ಅಂದ್ರೆ ಏನು? ಶಿಲ್ಪಗಳನ್ನ ಕೆತ್ತುವಂತ ವ್ಯಕ್ತಿ. ಹಲ್ಲೆಲೂಯ. ಆ ತಂದೆ ಇರಬೇಕಾದ್ರೆ ತಂದೆ ಪೇಟೆಗೆ ಹೋಗ್ಬೇಕಂತೇಳಿ ಮಗನಿಗೆ ಹೇಳಿ ಹೋಗ್ತಾನೆ. ಏನಂತೇಳಿ, ರಾಮು ಈ ರೂಮಲ್ಲೆಲ್ಲ ಅನೇಕ ಚಿಕ್ಕ 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 ವಿಗ್ರಹಗಳನ್ನು, ದೇವರುಗಳಂತ ಅಂತೀವಲ್ಲ, ದೇವರುಗಳನ್ನು ನಾನು ಮಾಡಿದ್ದೇನೆ, ನಾನು ಪೇಟೆಗೆ ಹೋಗಿ ಬರ್ತೀನಿ, ನೀನು ಚೆನ್ನಾಗಿ ನೋಡಿಕೆ ಆ ರೂಮ್ನ, ಮತ್ತೆ ಯಾರಾದರೂ ಬಂದು ಏನಾದರೂ ಮಾಡ್ಯಾರು ಅಂತೇಳಿ. ಹಲ್ಲೆಲೂಯ. ಯಾಕೆ ಹೇಳ್ರಿ, ಇವತ್ತಿನ ದಿನ ಕಲ್ಲು ದೇವರುಗಳಾದರೆ ರೈತರ ಪಾಲಾತವ. ಹಲ್ಲೆಲೂಯ. ಕಟ್ಟಿಗೆ ದೇವರಾದರೆ ಚದಲು ಪಾಲಾಗ್ತಾವ, ಬೆಳ್ಳಿ ದೇವರಾದರೆ ಇಲಿಗಳು ಪಾಲಾಗ್ತಾವ, ಬಂಗಾರದ ದೇವರಾದರೆ ಕಳ್ಳರು ಬಿಡಲ್ಲ. ಹಲ್ಲೆಲೂಯ. ಹೌದಿಲ್ರಿ? ಇದು ಸೆಗಣಿ ದೇವರಾದ್ರೆ ಹುಳುಗಳು ಪಾಲಾಗ್ತಾವ. ಯಾವುದೋ ಒಂದರಿಂದ ಮಾಡಿದ್ದು ಏನಾಗ್ತಾವ, ಮಣ್ಣು ದೇವರಾದರೆ ನೀರಿನ ಪಾಲಾಗ್ತಾವ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹೇಳಿ ಹೋದ ತಂದೆ ಯಾರಿಗೆ? ಮಗನಿಗೆ. ಆಯ್ತಪ್ಪ, ಹೋಗಿ ಬಾಪ, ಪೇಟೆಗೆ ಹೋಗಿ ಬಾ ಅಂತೇಳಿ ರಾಮು ನೋಡ್ಕೆ ಅಂತ ಇದ್ದ. ಪಾಪ ಹುಡುಗರು ಚಿಕ್ಕವರಿದ್ದಾಗ ಏನು ಬರಲ್ಲ, ಯಾರು ಆಟ ಆಡೋಕ್ಕೆ ಇರಲ್ಲ ಅಂದ್ರೆ ಏನು ಮಾಡ್ತಾರೆ ಅವರು, ಯಾವುದಾದ್ರೂ ವಸ್ತುನ ತಗೊಂಡು ಏನು ಮಾಡ್ತಾರೆ, ಆಟ ಆಡೋಕ್ಕೆ ನೋಡ್ತಾರೆ. ಶಿಲ್ಪಗಾರನ ಕೈಗೆ ಏನಿತ್ತು, ಸುತ್ತಿಗೆ ಇರ್ತಿತ್ತಲ್ವಾ, ಆ ಸುತ್ತಿಗೆನ ತಗೊಂಡು ಒಳಗಡೆ ಮನೆಗೆ ಹೋಗಿ ಒಂದೊಂದಕ್ಕೆ ಹಿಂಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿ, ಅವು ಒಂದೊಂದು ಕೈ ಮುರಿತು, ಕಾಲು ಮುರಿತು, ರುಂಡ ಮುರಿತು. ಇದೇನು ಚೆನ್ನಾಗೈತೆ ಆಟ ಅಂತೇಳಿ ಎಲ್ಲ ಮಾಡ್ಕೊಂತ ಹೋದ. ಅವಾಗ ನೆನಪು ಬಂತು ಅಪ್ಪಂದು. ಅಪ್ಪ ಬರ್ತಾನ, ಈಗ ಏನು ಮಾಡಬೇಕು, ನಾನು ಮಾಡಿಬಿಟ್ಟಿನಿ ಇದು ಅಂತೇಳಿ ಏನು ಮಾಡಿದ, ಭಯ ಪಡೋದಕ್ಕೆ ಪ್ರಾರಂಭ ಮಾಡಿದ ಪ್ರಿಯರೇ. ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ. ಅವಾಗ ಅಪ್ಪ ಹಿಂದ್ಗಡೆ ಒಂದು ದೊಡ್ಡದು ಮೂರ್ತಿ ಮಾಡಿಟ್ಟಿದ್ದ. ಏನು ಮಾಡಿದ? ದೊಡ್ಡದು ಮೂರ್ತಿ ಮಾಡಿಟ್ಟಿದ್ದ. ಇವೆಲ್ಲ ಸಣ್ಣ ಸಣ್ಣವಲ್ಲದೆ ದೊಡ್ಡದು ಮೂರ್ತಿ ಮಾಡಿಟ್ಟಾಗ ಅವಾಗ ಡೋರ್ ಹತ್ರ ಸೌಂಡ್ ಬರೋಕ್ಕೆ ಪ್ರಾರಂಭ ಆಯ್ತು. ಯಾರೋ ನಡ್ಕೊಂಬಂದಾಗ ಮನೆ ಹತ್ರ ಏನು ಬರುತ್ತೆ, ಸೌಂಡ್ ಬರುತ್ತೆ, ಯಾರೋ ಬರ್ತಾ ಇದ್ದಾರೆ ಒಳಗಡೆ, ಯಾವುದೋ ಒಂದು ಬೆಳಕು, ಆ ಒಂದು ನೆರಳು ಬರ್ತಾ ಇದೆ ಅಂತೇಳಿ ಡೋರ್ ಸೌಂಡ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು. ಡೋರ್ ಬಡಿದ್ರೆ ಯಾರದಾರ ಹೊರಗಡೆ? ಅಪ್ಪ ಬಂದಾನ. ಅಪ್ಪಂದು ಧ್ವನಿ ಆಗ್ತಾ ಇದೆ, ತೆಗಿ ರಾಮು ಅಂತ ಇದ್ದಾನ. ಅವಾಗ ಹೋಗಿ ಡೋರ್ ತೆಗೆದು ಈ ಹುಡುಗ ಏನು ಮಾಡಿದ ಗೊತ್ತಾ, ಆ ಸುತ್ತಿಗೆಯನ್ನು ಹಿಂದ್ಗಡೆ ದೊಡ್ಡದು ಮೂರ್ತಿ ಮಾಡಿಟ್ಟಿದ್ರಲ್ವ, ಆ ಕೈಯಾಗಿ ಇಟ್ಟಿದ್ನ. ಹಲ್ಲೆಲೂಯ. ಅವಾಗ ತಂದೆ ಭಾಳ ಸಿಟ್ಟಿನಿಂದ ಕೇಳ್ತಾನ. ಏನಂತ ಕೇಳ್ತಾನ, ಏನ್ ರಾಮು ಇದೆಲ್ಲ ಯಾರು ಈ ಥರವಾಗಿ ಕೆಳಗಡೆ ಇದು ಮಾಡಿದ್ದು, ಬಿಡಿಸಿದ್ದು ಯಾರು ಅಂತೇಳಿ ಕೇಳಿದಾಗ, ಅಪ್ಪ ನನಗೇನು ಗೊತ್ತಿಲ್ಲ, ಅಲ್ಲಿ ಹಿಂದ್ಗಡೆ ಇದೆ ಅಲ್ಲ ಅದೇ ಬಳಸಿರ್ಬೇಕು ಅಂತೇಳಿ. ಅವಾಗ ತಂದೆ ಹೇಳ್ತಾನೆ ಮಗನಿಗೆ ಏನಂತೇಳಿ, ಏ ರಾಮು, ಅದಕ್ಕೆ ಜೀವ ಇಲ್ಲೋ, ಅದೆಂಗೆ ಬಿಡಿಸುತ್ತೆ ಅಂದಾಗ, ಮತ್ತೆ ನೀನು ದೇವ್ರು ಅಂತೀಯಲ್ಲಪ್ಪ, ಮತ್ತೆ ಅದು ದೇವ್ರಲ್ಲೇನು, ಅದಕ್ಕೆ ಜೀವ ಇಲ್ಲ ಅಂದಮೇಲೆ ಅದೆಂಗೆ ದೇವ್ರಾಗಕ್ಕೆ ಸಾಧ್ಯ ಅಂತೇಳಿ ಏನು ಮಾಡಿದ್ನ ಮಗ ತಂದೆಗೆ ಬುದ್ಧಿ ಹೇಳಿದ್ನ ಪ್ರಿಯರೇ. ಹಲ್ಲೆಲೂಯ. ಅನೇಕರು ವಸ್ತುಗಳಲ್ಲಿ ನೋಡ್ತಾರೆ ಇವತ್ತಿನ ದಿನ ದೇವರನ್ನ. ಹಲ್ಲೆಲೂಯ. ಒಂದೇ ಕಲ್ಲು, ಅದೇ ಕಲ್ಲನ್ನು ಏನು ಮಾಡ್ತಾರೆ, ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ಕಲ್ಲನ್ನು ಇನ್ನೊಬ್ಬರನ್ನ ಸಾಯಿಸೋದಕ್ಕೆ ಏನು ಮಾಡ್ತಾರೆ, ಪ್ರಯತ್ನ ಪಡ್ತಾರೆ. ಅದೇ ಕಲ್ಲಿನಿಂದ ಏನು ಮಾಡ್ತಾರೆ, ಒಂದು ಮೂರ್ತಿಯನ್ನ ಮಾಡ್ತಾರೆ. ಅದೇ ಕಲ್ಲಿನಿಂದ ಏನು ಮಾಡ್ತಾರೆ ಹೇಳ್ರಿ, ಯಾವುದೋ ಒಂದು ವಿಗ್ರಹವನ್ನ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯ. ಕಲ್ಲೇ. ಹಲ್ಲೆಲೂಯ. ಆದರೆ ಮನುಷ್ಯನು ನೋಡ್ರಿ, ಈ ಸೃಷ್ಟಿಯಲ್ಲಿ ವಸ್ತುಗಳನ್ನ ಹುಡುಕ್ತಾ ಇದ್ದಾರೆ. ಅದರ ಸಲುವಾಗಿ ಅವರು ಅತ್ಯದ್ಭುತಗಳನ್ನ ತಮ್ಮ ಜೀವಿತದಲ್ಲಿ ಅನುಭವಿಸ್ತಾ ಇಲ್ಲ. ಆದ್ರೆ ಇಸ್ರಾಯೇಲರು ಯಾರನ್ನ ಆರಾಧನೆ ಮಾಡುವಂತವರಾಗಿದ್ರು, ಸೃಷ್ಟಿಕರ್ತನಾಗಿರುವಂತ ದೇವರನ್ನ. ಅವರು ಕೇಳಿದ್ರು, ದೇವರೇ ಇಳಿದು ಬಂದ. ಹಲ್ಲೆಲೂಯ. ಸೃಷ್ಟಿಕರ್ತನಾದ ದೇವರೇ, ಅಬ್ರಹಾಮ, ಈಸಾಕ, ಯಾಕೋಬನ ದೇವರೇ, ನಾವು ಕಷ್ಟದಲ್ಲಿದ್ದೇವೆ, ನಾವು ಕಣ್ಣೀರಿನಲ್ಲಿದ್ದೇವೆ, ನಾವು ಇಂಥ ಸ್ಥಿತಿಯಲ್ಲಿದ್ದೇವೆ, ನೀನು ಬಾ ಅಂತೇಳಿ ಹೇಳಿದಾಗ ಅವರು ಮಾಡಿದ ಪ್ರಾರ್ಥನೆ, ದೇವರೇ ಪರಲೋಕ
ಪರಲೋಕದಿಂದ ಇಳಿದು ಆ ಬೆಟ್ಟದ ಮೇಲೆ ಇಳಿದು ಬರೋಂಗೆ ಮಾಡಿತ್ತು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಅದ್ಭುತವಾದ ರೀತಿಯಲ್ಲಿ ಕೆಂಪು ಸಮುದ್ರವನ್ನ ದೇವರು ಏನ್ ಮಾಡಿದ್ರು, ಇಬ್ಬಾಗಿಸಿದ್ರು ಪ್ರಿಯರೇ. ಇವತ್ತಿಗೂ ಕೂಡ ಸೈಂಟಿಫಿಕಲ್ ಇಟ್ ಈಸ್ ಪ್ರೂವ್ಡ್, ಅದು ಸೈನ್ಸ್ ಪ್ರಕಾರವಾಗಿ ಕೂಡ ಏನಾಗಿದೆ, ಅದು ಕೆಂಪು ಸಮುದ್ರ ಇಬ್ಬಾಗವಾಗಿದೆ. ಅದರ ಒಳಗಡೆ ಇವತ್ತಿಗೂ ಕೂಡ ಐಗುಪ್ತ ದೇಶದ ಸೈನಿಕರ ಫರೋಹನ ರಾಜನ ರಥಗಳು ಇದಾವೆ ಅಂತೇಳಿ ಇವತ್ತಿಗೂ ಕೂಡ ಏನಾಗಿದೆ ಪ್ರಿಯರೇ, ಸೈನ್ಸ್ ಏನ್ ಮಾಡಿದೆ, ಅದನ್ನ ರಿಸರ್ಚ್ ಮಾಡಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಮಾಡುವಂತ ಕಾರ್ಯವನ್ನು ಯಾರು ಕೂಡ ಅಲ್ಲಗಳೆಯಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಜಲರಾಶಿ ನಮ್ಮನ್ನ ಏನ್ ಮಾಡುತ್ತೆ, ಮುಳುಗಿಸುವಂತ ಸ್ಥಿತಿಗೆ ಕೊಂಡೊಯ್ಯುತ್ತೆ. ಆಯ್ತು, ನೀನು ಎದ್ದು ಬರೋದೇ ಇಲ್ಲ, ನೀನು ಸಾಯ್ತೀಯಾ ಅಂತೇಳಿ ನೀ ಅಂದುಕೊಳ್ತಾ ಇದ್ದೇನು, ಆದರೆ ದೇವರು ಅಲ್ಲಿಯೇ ಒಂದು ಮಾರ್ಗ ಮಾಡಿ ನಿನ್ನನ್ನು ಏನ್ ಮಾಡ್ತಾನೆ, ಹೊರಗಡೆ ಸುರಕ್ಷಿತವಾಗಿ ಕರೆದುಕೊಂಡು ಬರ್ತಾನೆ. ಯಾರು ಶತ್ರುಗಳಿದಾರೋ ಆ ಶತ್ರುಗಳನ್ನ ಅದೇ ನದಿಯಲ್ಲಿ, ಅದೇ ಜಲರಾಶಿಯಲ್ಲಿ ದೇವರು ಏನ್ ಮಾಡಿದ್ರು, ಮುಳುಗುವಂತೆ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದಿಲ್ಲ ಪ್ರಿಯರೇ. ಇವತ್ತು ನಿನಗೆ ಶತ್ರುವಾಗಿ ನಿನ್ನ ರೋಗ ಕಾಡ್ತಾ ಇರಬಹುದು, ಯಾರೋ ವ್ಯಕ್ತಿಗಳು ನಿನಗೆ ಶತ್ರುಗಳಾಗಿ ಕಾಡ್ತಾ ಇರಬಹುದು, ಅವರು ನಿನಗೆ ಮಾಟ ಮಂತ್ರಗಳನ್ನ ಮಾಡಿಸ್ತಾ ಇರಬಹುದು, ನೀನು ಅಸಲು ಅಭಿವೃದ್ಧಿ ಆಗಬಾರ್ದು ಅಂತೇಳಿ ಅವ್ರು ನಿನಗೆ ಇಂದಿನಿಂದ ಯಾವುದೋ ರೀತಿಯಲ್ಲಿ ನಿನ್ನನ್ನು ಕೆಳಮಟ್ಟಕ್ಕೆ ತಳ್ತಾ ಇರಬಹುದು. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇರಬೇಕಾದ್ರೆ ಯಾವುದು ಕೂಡ ನಿನಗೆ ಕೇಡು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು